ಅಮೃತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ದೈವಜ್ಞ ಬ್ರಾಹ್ಮಣ ಅಕ್ಕಸಾಲಿಗ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಅಣ್ಣಿಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಮೌಲ್ಯಮಾಪನದ ಸಮಯದಲ್ಲಿ ಅನೇಕ ಹೃದಯ ಸಂಬಂಧಿ ಪ್ರಕರಣಗಳು, ವಿಶೇಷವಾಗಿ ಮಕ್ಕಳ ಹೃದಯ ಸಂಬಂಧಿ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಪ್ರಕರಣಗಳನ್ನು ಆಯುಷ್ಮಾನ್ ಭಾರತ ಮುಂತಾದ ವಿವಿಧ ಸರ್ಕಾರಿ ಯೋಜನೆಗಳ ಮೂಲಕ ವಿವಿಧ ರೀತಿಯ ಚಿಕಿತ್ಸೆಗಳ ಮೂಲಕ ನಿರ್ವಹಿಸಲಾಗುವುದು ಎಂದು ಡಾಕ್ಟರ್ ಗಣೇಶ್ ವರ್ಣೇಕರ್ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದೈವಜ್ಞ ಬ್ರಹ್ಮಣ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ದೊಡ್ಡದು ಎಂದು ಹೇಳಿದರು. ನಮ್ಮ ಸಮಾಜದಿಂದ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರ ಶ್ಲಾಘನೀಯ ಕಾರ್ಯ ಎಂದು ತಮ್ಮ ಆಶೀರ್ವಾದದ ನುಡಿಗಳಲ್ಲಿ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಶೋಕ್ ಅಗರ್ವಾಲ್, ಶ್ರೀ ಷಣ್ಮುಖ್ ಗುರಿಕಾರ್, ಶ್ರೀ ಡಾಕ್ಟರ್ ಅಭಿಮನ್ಯು ಮಾತನಾಡಿದರು. ಉಚಿತ ತಜ್ಞ ವೈದ್ಯಕೀಯ ತಪಾಸಣಾ ಶಿಬಿರದ ಪ್ರಯೋಜನವನ್ನ 550ಕ್ಕಿಂತ ಹೆಚ್ಚು ಸಾರ್ವಜನಿಕರು ಹಾಗೂ ಅಣ್ಣಿಗೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡೆದುಕೊಂಡರು. ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಿಸುತ್ತೇನೆ. ಈ ದಿನ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಕನ್ನಡದ ಆದಿಕವಿ ಪಂಪನ ತಾಯಿಯ ತವರು ಹಾಗೂ ಪಂಪನ ಜನ್ಮಸ್ಥಳವಾದ ಅಣ್ಣಿಗೇರಿ ಈ ನಿರ್ಮಲವಾದ ಮನಸ್ಸೇ ಮಡಿ, ಉಳಿದೆಲ್ಲ ಕಾಲ್ಮಡಿ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಅಜಾತ ನಾಗಲಿಂಗ ಅರ್ಜುನ ನವಲಗುಂದ ಪಟ್ಟಣಗಳ ಜೊತೆಯಾಗಿ ನಡೆಯುತ್ತಿದೆ. ಅಣ್ಣಿಗೇರಿಯು ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬೆಳವಳದ 300 ಹಳ್ಳಿಗಳ ರಾಜಧಾನಿ ಆಗಿತ್ತು. ಊರಿನ ಆರಾಧ್ಯ ದೈವ ಶ್ರೀ ಅಮೃತೇಶ್ವರ ದೇವಾಲಯವು ಚಾಲುಕ್ಯ ಶಿಲ್ಪಕಲೆಯ ಸುಂದರ ನಿರ್ಮಾಣ. ಸ್ಪೆಷಲ್ ರಿಪೋರ್ಟ್ ಸೋಮಶೇಖರ್ ಹಿರೇಮಠ್, ರೈಸ್ ಆಫ್ ನ್ಯೂಸ್, ಅಣ್ಣಿಗೇರಿ.